ಇವರು ಆಡಿಯನ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮೊದಲನೇ ಟೀಸರಿಂದ ಅಥವಾ ಫಸ್ಟ್ ಲುಕ್ ಟೀಸರ್ ಅವಾಗ ಬಿಟ್ಟಿದ್ರಲ್ಲ ಟೈಟಲಿಂದ, ಸೊ ಅದರಿಂದ ಅವರು ಆಡಿಯನ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಮ್ಮ ಸಿನಿಮಾಗಳಲ್ಲಿ ಈ ಎಲಿಮೆಂಟ್ಸ್ ಇರುತ್ತೆ ಆ್ಯಂಡ್ ಈ ಟೀಸರಲ್ಲಿ ತೋರಿಸ್ತಾ ಇದ್ದಾರೆ ಈ ಥರ ಬ್ರೂಟಲ್ ಆಗಿ ಕೂಡ ಇರುತ್ತೆ ಅಂತ. ಸೊ ಹಾಯ್ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಪಾಯಿಂಟ್. ನಾನು ನಿಮ್ಮ ಕಾರ್ತಿಕ್. ಟಾಕ್ಸಿಕ್ ಟೀಸರ್ ಬಂತು ಬೆಳಗ್ಗೆ. ಸೊ ಬೆಳಗ್ಗೆನೇ ವಿಡಿಯೋ ಬರಬೇಕಂತ ಅಂದ್ಕೊಂಡೆ, ಬಟ್ ನಾನು ಟೀಸರ್ನ ತುಂಬ ಇನ್ ಡೀಟೇಲ್ ಆಗಿ ನೋಡ್ತಾ ಸ್ವಲ್ಪ ಮಾಹಿತಿನ ತಿಳ್ಕೊತಾ ಇದ್ದೆ. ಸೊ ಇಲ್ಲಿ ಟೀಸರಲ್ಲಿ ಮೇಯ್ನ್ ನೋಡೋದಾದರೆ ಯಶ್ ಅವರು 3 ಶೇಡಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಡಿಯೋಲ್ ಕ್ಯಾರೆಕ್ಟರ ಸಿನಿಮಾದಲ್ಲಿ ಹೋಗಿ ನೋಡಬೇಕು, ಬಟ್ ಇಲ್ಲಿ ನೋಡೋ ಥರ ಇದ್ದರೆ ಸ್ವಲ್ಪ ಬಜ್ ಅಂತೂ ಓಡಾಡ್ತಾ ಇದ್ದಾರೆ. ರಾಯಾ ಆ್ಯಂಡ್ ರೂಮಿ, ರಾಯಾ ಸನ್ ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ ಗೊತ್ತಾಗುತ್ತೆ ಅದು ಸಿನಿಮಾದಲ್ಲಿ ರಾಯಾ ಸಣ್ಣ ಅಥವಾ ರಾಯನ್ ಯಂಗ್ ಏಜಲ್ಲಿ ಮಾಡಿದ್ದ ಅಂತ. ಸೊ ಒಟ್ಟಿನಲ್ಲಿ ವಯಸ್ಸಾಗಿರೋ ರಾಯ ಇದ್ದಾನೆ, ಆಮೇಲೆ ಯಂಗ್ ಆಗಿರೋ ರಾಯ ಇದ್ದಾನೆ. ಅದೇ ಯಶು ತುಂಬ ಔಟ್ ಆಫ್ ದ ಥಿಂಗ್ಸ್ ಅಂತ ಅಂತೀವಲ್ಲ ನಾವೇನೋ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಈ ಥರ ಹಂಗೆ ಇಟ್ಕೊಂಡಿವಿ, ಬಟ್ ಇವರು ಇನ್ನೂ ಜಾಸ್ತಿನೇ ಮಾಡ್ತಾ ಇದ್ದಾರೆ ಬರ್ತಾ ಅಂತ ಹೇಳ್ಬೋದು. ಸೊ ಮೊದಲನೇ ಟೀಸರಲ್ಲಿ ಆ ರೇಂಜಿಗೆ ಇರುತ್ತೆ ಅಂತ ಅಂದ್ಕೊಂಡ್ರೆ ಈ ಟೀಸರಲ್ಲಿ ಈ ಥರ ಬ್ರೂಟಲ್ ಅವನ ಅಜ್ಜಿ ಬೇರೆ ಲೆವೆಲ್. ಸೊ ಇಲ್ಲಿ ಗೊತ್ತೇ ಇದೆ ನಿಮಗೆ, ಇದೊಂದು ಗ್ಯಾಂಗ್ಸ್ಟರ್ ಡ್ರಾಮಾ. ನನಗನ್ಸಿರೋ ಪ್ರಕಾರ ಇಲ್ಲಿ ರಾಯ ಒಂದು ಸಾಮ್ರಾಜ್ಯ ಕಟ್ಟಿದ್ದಾನೆ, ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದಾನೆ. ಅದು ಹೇಗೆ ಅನ್ನೋದು ಕೂಡ ಇಲ್ಲಿ ತೋರಿಸ್ಬೋದು. ಆದ ನಂತರ ಆ ಸಾಮ್ರಾಜ್ಯಕ್ಕೆ ಒಡೆಯೋದಕ್ಕೆ ಅಥವಾ ರಾಯನ್ನ ಮುಗಿಸೋದಕ್ಕೆ ಕೆಲವು ಜನ ಕಾಯ್ತಾ ಇರ್ತಾರೆ. ಸೊ ಅವ್ರ ವಿರುದ್ಧ ನಮ್ಮ ರಾಯ ಹೆಂಗೆ. ಇನ್ನೊಂದು ಟೀಸರಲ್ಲಿ ಅಬ್ಸರ್ವ್ ಮಾಡೋದಾದರೆ ಕೆಲವೊಂದಷ್ಟು ಕಡೆ ಹೀರೋಯಿನ್ಸ್ ಏನಿದ್ದಾರೆ ಅವ್ರನ್ನ ತುಂಬಾ ಹೈಡ್ ಮಾಡ್ತಾಯಿದ್ದಾರೆ. ಇಲ್ಲಿ ಯಾರನ್ನೂ ಕೂಡ ತೋರಿಸಿಲ್ಲ. ನಾವೇ ಏನೋ ಅವ್ರು ಇವರ ಅಂತ ಹುಡುಕ್ತಾ ಇದ್ದೀವಿ ಅಷ್ಟೇ. ಕೆಲವೊಂದು ಸೀನ್ ಇದೆ ಇವ್ರು ಯಾರು ಗುರು ಅಂತ ಅನ್ನೋ ರೇಂಜಿಗೆ ನಮಗೆ ಕ್ವಶನ್ ಹುಡುಕೋತಾ ಇದೆ. ಸೊ ಕ್ವಶನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಟೀಸರ್ ಸ್ಟಾರ್ಟಿಂಗಲ್ಲೇ ಅವರು ಹೇಳೋ ಥರ ನಿನಗೆ ವಯಸ್ಸಾಗಿದೆ, ಸೊ ಬಿಟ್ಬಿಡು, ಎದಕ್ಕೆ ಏನೇನೆ ಅಂತ ಅನ್ನೋ ಲೆವೆಲ್ಗೆ ಇದೆ. ಬಟ್ ರಾಯ ತುಂಬ ಡೈಲಾಗ್ ಹೊಡೆದು ಅವ್ರನ್ನ ಬ್ರೂಟಲ್ ಆಗಿ ಮರ್ಡರ್ ಮಾಡ್ತಾನೆ. ಸೊ ತುಂಬ ಬ್ರೂಟಲ್ ಆಗಿದೆ ಅಂತ ಹೇಳ್ಬೋದು. ಕೊನೆಯಲ್ಲಿ ಮಾತ್ರ ನನಗೆ ಮಾರ್ಕೋ ಸಿನಿಮಾ ನೆನಪಾಗೋಯ್ತು. ಅದು ಸೇಮ್ ಅದೇ ಥರ ಇರೋದು. ನೋಡುವ ಯಾವ ಲೆವೆಲಿಗೆ ಇದೆ ಸ್ಟೋರಿ ಅನ್ನೋದು. 5 ಜನ ಹೀರೋಯಿನ್ ಇದ್ದಾರೆ. ಸೊ ಕೆಲವೊಂದು ಬಸ್ಗಳ ಪ್ರಕಾರ ನನಗೆ ಅಕ್ಯುರೇಟಾಗಿ ಗೊತ್ತಿಲ್ಲ, ಬಟ್ ಬಸ್ ಹಿಂಗೆ ಓಡಾಡ್ತಾ ಇರೋದು ನಯನತಾರಾ ಅವರು. ಸೊ ಒಬ್ಬರು ಯಶ್ ಅವರ ಸಿಸ್ಟರ್ ರೋಲ್ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ, ಬಟ್ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಕೈರಾ ಅದ್ವಾನಿ ಆ್ಯಸ್ ನಾಡಿಯಾ ಅವರು ಯಶ್ ಅವರ ಲವರ್ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ. ಆಮೇಲೆ ಇಲ್ಲಿ ಹ್ಯೂಮಾ ಕ್ಯುರೇಶಿ ಅವರು ಯಶ್ರವರ ಅಂದರೆ ಒಬ್ಬ ವಿಲನ್, ಆ್ಯಂಟಿ ಹೀರೋಯಿನ್ ವಿಲನ್ ಅಂತ ಪೋಟ್ರೆ ಮಾಡ್ತಾ ಇದ್ದಾರೆ ಕೆಲವೊಂದು ಬಸ್ಗಳ ಪ್ರಕಾರ, ಬಟ್ ಅಕ್ಯುರೇಟಾಗಿ ಗೊತ್ತಿಲ್ಲ. ತಾರಾ ಸುತಾರ್ ಅವರು ಸ್ವಲ್ಪ ನೋಡಿದ್ರೆ ವಿಲನಿಶ್ ಶೇಡ್ ಕರ ಕಾಣ್ತಾ ಇದೆ. ಇನ್ನು ನಮ್ಮ ರುಕ್ಮಿಣಿ ವಸಂತ್ ಅವರು ಯಾವ ಥರ ಪಾತ್ರ ಮಾಡ್ತಾಯಿದ್ದಾರೆ ಅಂದರೆ ಸ್ವಲ್ಪ ಏನೋ ಗೊತ್ತಿಲ್ಲ ನನಗೂ ಕೂಡ. ಬಸ್ಗಳ ಪ್ರಕಾರ ಇದು ರೈಟಾ ಇದು ರಾಂಗಾ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಬಸ್ ಅಟ್ಟೇನೆ ಕೇಳ್ಕೊಂಡು ಬಿಟ್ಬಿಡೋದು. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗೋದು ಇವರು ಪಾತ್ರ ಮಾಡ್ತಾಯಿದ್ದಾರೆ, ಬಟ್ ತುಂಬಾ ಹೈಡ್ ಮಾಡ್ತಾಯಿದ್ದಾರೆ. ಈ ಪರ್ಟಿಕ್ಯುಲರ್ ಸೀನಲ್ಲಿ ರುಕ್ಕೋ ಅವ್ರನ್ನ ಎತ್ತಾಕೊಂಡು ಹೋಗ್ತಾಯಿದ್ದಾರೆ ಅಥವಾ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ತುಂಬಾ ಹೈಡ್ ಮಾಡಿದ್ದಾರೆ. ಆಮೇಲೆ ಇನ್ ಡೀಟೇಲ್ ಸೀನ್ಸ್ ಬೇಡ, ಏನಕ್ಕೆ ಅಂದರೆ ಗೊತ್ತೇ ಇದೆ ನಮಗೆ. ಆಮೇಲೆ ಇಲ್ಲಿ ಆಮೇಲೆ ಇಲ್ಲಿ ಪ್ಲೇಸಸ್ನ ತೋರಿಸ್ತಾರೆ, ಸರ್ಕಸ್, ಆಮೇಲೆ ಇಲ್ಲಿ ಕ್ಲಬ್, ಬಾರ್ ತುಂಬಾ ಇದೆ. ಸೊ ಯಾರ ರೇಂಜಿಗೆ ಇರುತ್ತೋ ದೇವರಿಗೆ ಗೊತ್ತು. ಒಟ್ಟಿನಲ್ಲೊಂದು ತುಂಬ ಹೈಪ್ನ ಇನ್ನೂ ಹೆಚ್ಚು ಮಾಡ್ತಾಯಿದೆ ಅಂತ ಅನ್ಬೋದು. ಸೊ ಒಳ್ಳೆ ಕ್ಲಾಶ್ ಆಗುತ್ತಾ ನೋಡಲೇಬೇಕು ಗೈಸ್. ಒಂದು ಸಖತ್ತಾಗಿರೋ ಒಂದು ಕ್ಲಾಶ್ ಅಂತೂ ಕಾದಿದೆ. ಗೊತ್ತಿದೆ ನಿಮಗೆ ದುರಂಧರು. ಸೊ ಆಮೇಲೆ ಟಾಕ್ಸಿಕ್ಕು ನೋಡುವ. ಒಟ್ಟಿನಲ್ಲಿ ಸಖತ್ತಾಗಿರೋ ಬಸ್ ಅಂತೂ ಕ್ರಿಯೇಟ್ ಮಾಡ್ತಾ ಇದೆ. ಇದು ಸಿನಿಮಾ ಮುಗಿಯೋವರೆಗೂ ಇರಬೇಕು. ಆಮೇಲೆ ಸಿನಿಮಾ ಮುಗಿದ್ಮೇಲೂ ಇದೇ ಥರ ಇರಬೇಕಂತ ಕೇಳ್ಕೊಳ್ತೀನಿ. ಸೊ ಯಶ್ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ, ಬಿಕಾಸ್ ಅವರ ಒಂದು ಫಿಲ್ಮ್ ಮೇಕಿಂಗ್ ಆ್ಯಂಡ್ ಇತ್ತೀಚೆಗೆ ಅವರು ಅಪ್ಗ್ರೇಡ್ ಆಗಿರೋ ರೀತಿ ಇದೆಯಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಸೊ ಆ ನಂಬಿಕೆ ಎಲ್ಲಿವರೆಗೂ ಇರುತ್ತೆ ಅಂತ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಈ ಟೀಸರಿಂದ ಇನ್ನೂ ಜಾಸ್ತಿ ಮಾಡಿದೆ ಅಂತ ಹೇಳ್ಬೋದು. ಸೊ ಮತ್ತೆ ಸಿಗುವ ಮತ್ತೊಂದು ರಿವ್ಯೂ ಜೊತೆ ಮತ್ತೆ ಸಿಗ್ತೀನಿ.